ಸಚಿವ ಬಿ ನಾಗೇಂದ್ರಗೆ ವಾಲ್ಮೀಕಿ ಹಗರಣ ಮುಳುವಾಗಿ ರಾಜಕೀಯವಾಗಿ ಮುಳುಗಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಡಿಕೆಶಿಗೆ ಕರೆ ಮಾಡಿ ರಾಜೀನಾಮೆಯ ಇಂಗಿತ ವ್ಯಕ್ತಪಡಿಸಿದ್ದ ನಾಗೇಂದ್ರ ದಲಿತ ವ್ಯೂಹವನ್ನ ಮುಂದಿಟ್ಟಿದ್ದಾರೆ. ನಾಳೆ ಡೆಲ್ಲಿ ಯಾತ್ರೆಗೆ ಮುಂದಾದಂತಹ ಡಿಕೆಶಿ ಸಂಪುಟದಲ್ಲಿ 2 ಬದಲಾವಣೆಗೆ ಪ್ಲಾನ್ ಮಾಡ್ತಿದ್ದಾರೆ. ಸದನದ ಒಳಗೂ ಹೊರಗೂ ದೋಸ್ತಿ ಸಾರಿದ್ದಂತಹ ಸಮರ ರಾಜ್ಯದಲ್ಲಿ ಹಸ್ತದ ಮೇಲೆ ನೆಗೆಟಿವ್ ಎಫೆಕ್ಟ್ ಬೀರ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯ ಕಹಳೆಯನ್ನ ಮೊಳಗಿಸಿದೆ. ನಾಗೇಂದ್ರ ಸಣ್ಣ ಮೀನು ದೊಡ್ಡ ಮೀನು ಇನ್ನೂ ಇದೆ ಅಂತ ಹೇಳಿ ಬಿಜೆಪಿ ಹೊಸ ಬಾಂಬ್ ಸಿಡಿಸಿದೆ. ಅತ್ತ ಕಾಂಗ್ರೆಸ್ ಪ್ರತಿಯಾಸ್ತ್ರಕ್ಕೆ ಸಿದ್ಧಪಡಿಸ್ತಾ ಇದೆ. ಯುವಕರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ದರೋಡೆಯ ಅಸಲಿ ಮುಖಗಳ ಮುಖವಾಡ ಕಳಚಿ ಬೀಳ್ತಾ ಇದೆ. ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಬೆಚ್ಚಿಬಿದ್ದಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್, ಸಿಸಿಟಿವಿ ಡಿಲೀಟ್, OMR ಟ್ಯಾಂಪರಿಂಗ್ ಆಗಿದ್ದು ಗೊತ್ತಾಗಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಸಿಐಡಿ ನೋಟಿಸ್ ನೀಡಿದೆ. ಹಿಮವಂತನ ಮಡಿಲಲ್ಲಿ ಮಲಗಿರುವ ನೇಪಾಳದ ನೆಲ ಅಕ್ಷರಶಃ ನಲುಗು ಹೋಗಿದೆ. ಮೇಘರಾಜನ ಆರ್ಭಟಕ್ಕೆ ಹಳ್ಳಿಗಳು ಕೊಚ್ಚಿ ಹೋಗಿದ್ದಾವೆ. 133 ಭಾರತೀಯರು ಸೇರಿ ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಸಾವಿನ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದು ಭಾರತದ ಜೆಟ್ಗಳು ನೆರವಿಗೆ ಧಾವಿಸಿವೆ. ಟಾಕ್ಸಿಕ್ ಟ್ರ್ಯಾಕ್ಗೆ ದಾಖಲೆಗಳೆಲ್ಲ ಧೂಳಿಪಟುವಾಗಿವೆ. ವಿಶ್ವದ 12,000 ಸ್ಕ್ರೀನ್ಗಳಲ್ಲಿ ರಾಯನ ಅಬ್ಬರ ಕಾಣೋಕೆ ಹರಿದು ಬಂದಂತಹ ಫ್ಯಾನ್ಸ್ ಪ್ರವಾಹ ಹಬ್ಬದ ವಾತಾವರಣ ಸೃಷ್ಟಿಸಿತು. ಗಲ್ಲಾಪೆಟ್ಟಿಗೆಯಲ್ಲಿ ಹಣದ ಕೊಳ್ಳೆ ಹೊಡೆದ ಟಾಕ್ಸಿಕ್ ಮೊದಲ ದಿನದ ಗಳಿಕೆಯಲ್ಲಿ ದುರಂದರ್ನ ಹಿಂದಕ್ಕೆ ಮುನ್ನುಗ್ಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.